ವಸುದೇವಂ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಾರತ ಇಂದು ಯುದ್ಧವನ್ನು ಬಯಸಿದ್ದಲ್ಲ. 1999 ನಮ್ಮ ಸೇವೆಯ ಪ್ರಾರಂಭಿಸಿದ 2ನೇ ವರ್ಷ ತರಗತಿಯಲ್ಲಿ ಪಾಠ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರಾಚಾರ್ಯರಾದಂಥ ರೆವರೆಂಡ್ ಫಾದರ್ ಬಾಬು ಮೈಕಲ್ 8ನೇ ತರಗತಿ ವಿದ್ಯಾರ್ಥಿ ಸುಬ್ರಹ್ಮಣಿ ಅವರನ್ನು ಹೊರಗಿನಿಂದ ಬಂದು ಕರೀತಾರೆ. ಅವನ ಚೀಲ ಪುಸ್ತಕ ಸಮೇತ ಅವನು ಮನೆಗೆ ತೆರಳಬೇಕೆಂದು. ನನಗೆ ಯಾಕೋ ಗೊತ್ತಾಗಲಿಲ್ಲ. ಆದರೆ ಅವನು ಕಳಿಸಿದ ಸ್ವಲ್ಪ ಹೊತ್ತಿನಲ್ಲಿ ಫಾದರ್ ಹೇಳ್ತಾರೆ, ಕಾರ್ಗಿಲ್ ಯುದ್ಧದಲ್ಲಿ ಸುಬ್ರಹ್ಮಣ್ಯ ತಂದೆ ವೀರಮರಣವನ್ನಪ್ಪಿದ್ದಾರೆ, ಹಾಗೆ ಕೊಡಗಿಗೆ ಅವನನ್ನು ಕಳಿಸಿಕೊಡಬೇಕಾಗಿದೆ ಎಂಬುದಾಗಿ. ಆಗ ನನಗೆ ತಿಳಿಯಿತು ಕಾರ್ಗಿಲಲ್ಲಿ ಯುದ್ಧ ಆಗುತ್ತಾ ಇದೆ ಎಂಬುದಾಗಿ. ಭಾರತ ಎಂದೂ ಯುದ್ಧವನ್ನು ಬಯಸಿದಂಥ ರಾಷ್ಟ್ರವಲ್ಲ. ಹಾಗೆಂತೇಳಿ ಯುದ್ಧವನ್ನು ಬಿಟ್ಟು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಇತಿಹಾಸವನ್ನು ನೋಡಿದರೆ, ಪುರಾಣಗಳನ್ನು ನೋಡಿದರೆ, ವೇದಗಳನ್ನು ನೋಡಿದರೆ ಯುದ್ಧ ನಡೆದಿದೆ. ವೇದಗಳ ಕಾಲದಲ್ಲಿ ಕೂಡ ಯುದ್ಧ ನಡೆಯುತ್ತಾ ಇತ್ತು. ಭೂಲೋಕ, ಮರ್ತ್ಯಲೋಕ, ಪಾತಾಳ ಲೋಕಕ್ಕೆ ಹೋಗಿ ಯುದ್ಧಗಳನ್ನು ಮಾಡಿ ಜಯಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವಂತಹ ಕಥೆಗಳನ್ನು ನಾವು ಕೇಳಿದ್ದೇವೆ. ಕನಕದಾಸರು ಯುದ್ಧವನ್ನು ವಿರೋಧಿಸಿದವರೇ. ಆತ್ಮೀಯರೇ, ಕಾರ್ಗಿಲ್ ವಿಜಯ ದಿವಸಕ್ಕೆ 25 ವರ್ಷ ಸಂದಿದೆ. ಈ 25 ವರ್ಷದ ವಿಜಯದ ಉತ್ಸಾಹವನ್ನು ನಾವು ಆಚರಿಸ್ತಾ ಇದ್ದೇವೆ. ವಿಜಯದ ಉತ್ಸಾಹ ವಿಜಯೋತ್ಸವವೇ ಆಗಿರಬೇಕು. ಅದರ ಉತ್ಸಾಹಕ್ಕೆ ಪಾರವೇ ಇಲ್ಲ. ವಿಜಯದ ಬಾವುಟವನ್ನು ನಾವು ಹಾರಿಸಿದ್ದೇವೆ. ಭಾರತ ಅಂದು, ಇಂದು, ಮುಂದು ಎಂದು ಯೋಚನೆ ಮಾಡಿದರೆ ಭಾರತ ವೇದ ಕಾಲದಿಂದ ನಡೆದಂಥ ಯುದ್ಧವನ್ನು ಹೋಲಿಸಬಹುದು, ಪುರಾಣ ಕಾಲದಲ್ಲಿ ನಡೆದಂಥ ಯುದ್ಧವನ್ನು ಹೋಲಿಸಬಹುದು, ಇತಿಹಾಸಗಳನ್ನು ನೋಡ್ತಾ ಹೋಗಬಹುದು. ಅಖಂಡ ಭಾರತವನ್ನು ಕಲ್ಪಿಸಿಕೊಂಡಂತಹ ನಾವು ಭಾರತ ತುಂಡು ತುಂಡಾಗಿ ಹೋಗಿ ಪುನಃ ತಮ್ಮ ಮೇಲೆಯೇ ಯುದ್ಧವನ್ನು ಮಾಡಿದಂತಹ ಘಟನೆಗಳನ್ನು ನಾವು ಕೇಳಿದ್ದೇವೆ. ಶಾಂತಿಯ ದೂತರೆಂದು ಕರೆಸಿಕೊಂಡವರು ಸಂಘರ್ಷವನ್ನು ಮಾಡಿಯೇ ಶಾಂತಿಯನ್ನು ಸ್ಥಾಪನೆಯನ್ನು ಮಾಡಿದ್ದನ್ನು ನಾವು ಕೇಳಿದ್ದೇವೆ. ಜುಲೈ 4ರಂದು ಟೈಗರ್ ಹಿಲ್ ಎನ್ನುವಂಥ ಎತ್ತರ ಪ್ರದೇಶವನ್ನು ಯುದ್ಧದಲ್ಲಿ ಭಾರತ ಸೈನಿಕರು ವಶಪಡಿಸಿಕೊಳ್ತಾರೆ. ಅಲ್ಲಿ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಇದು ಚರಿತ್ರೆಯನ್ನು ನಿರ್ಮಾಣ ಮಾಡಿತ್ತು. ಯಾಕೆಂತ ಹೇಳಿದರೆ ಆ ಯುದ್ಧವನ್ನು ಟೆಲಿಕಾಸ್ಟ್ ಮಾಡಿ ನೇರ ನೋಡುವಂಥ ಅವಕಾಶ ನಮ್ಮಲ್ಲಿ ಸಿಕ್ಕಿತ್ತು. ಇಂಥ ಸಂದರ್ಭದಲ್ಲಿ ಆಗಿನ ನಮ್ಮ ಭಾರತದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ, ರಾಷ್ಟ್ರಪತಿ ಅಬ್ದುಲ್ ಕಲಾಂ, ಆಗ ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದಂಥ ನವಾಬ್ ಷರೀಫ್ ಅವರು ನೇರವಾಗಿ ಅಮೆರಿಕಕ್ಕೆ ಹೋದರು. ಅಮೆರಿಕಕ್ಕೆ ಹೋಗಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರನ್ನು ಭೇಟಿಯಾಗ್ತಾರೆ. ನಾವು ಗ್ರಹಿಸಿರ್ಬೋದು. ಆದರೆ ಬಿಲ್ ಕ್ಲಿಂಟನನ್ನು ಭೇಟಿಯಾದಂಥ ನವಾಬ್ ಷರೀಫ್ ಕೇಳಿದಿಷ್ಟೇ, ನಮ್ಮ ಮರ್ಯಾದೆಯೇ ಹೋಗುತ್ತಿದೆ, ನಾವು ಪ್ರಪಂಚದ ಮುಂದೆ ಮೊಣಕಾಲು ಊರಿ ಹೋಗುವಂಥ ಸ್ಥಿತಿ ಬಂದಿದೆ, ಹೇಗಾದರೂ ನಮ್ಮನ್ನು ರಕ್ಷಣೆ ಮಾಡಿ ಎಂಬಂಥ ಸ್ಥಿತಿಯನ್ನು ಅವರು ಹೀನಾಯವಾಗಿ ಬೇಡಿಕೊಂಡರಂತೆ. ಜುಲೈ 4ರಂದು ನಮ್ಮ ಮಾನ ಉಳಿಸಿ ಎಂದು ಅವರು ಕೇಳಿಕೊಳ್ಳುವ ಸ್ಥಿತಿಗೆ ಅವರು ತಲುಪಿದರು. ಕದನ ಎಂದು ಕರೆಯಲಾಗದು ಎಂಬುದಾಗಿ ಕರೆಯುತ್ತಾ ಇದ್ದಾರಂತೆ. ನಿಜವಾಗಿಯೂ ಕದನವೇ, ಕದನದ ಕಂಪನ ಅದು ಇವತ್ತು ಅದರ ಹರ್ಷೋದ್ಗಾರ ಆಗುತ್ತಾ ಇದೆ. ಕರ್ನಲ್ ರವೀಂದ್ರನಾಥ್ ಅವರ ಹೆಸರನ್ನು ನಾವು ಕೇಳಿದ್ದೇವೆ. 60-70 ಅಡಿ ಎತ್ತರದ ಆ ಸಿಯಾಚಿನ್ ಬೆಟ್ಟಗಳ ಮೇಲೆ ಅವರು ಹತ್ತಿ ಹೋಗಬೇಕಾಗಿತ್ತು. ಆದರೆ ಈ ಯುದ್ಧ ಹೇಗೆ ಪ್ರಾರಂಭವಾಯಿತು ಎಂಬುದಾಗಿ ಊಹಿಸಿದರೆ ಆಶ್ಚರ್ಯ ಆಗಬಹುದು. ಭಾರತೀಯರೇ ನಿರ್ಮಿಸಿದ ಬಂಕರ್ಗಳ ಒಳಗೆ ಪಾಕಿಸ್ತಾನಿ ಸೈನಿಕರು ಬಂದು ಕೂತಿದ್ದರು. ಕಾರಣ ಇಷ್ಟೇ, ಮೇ ತಿಂಗಳಲ್ಲಿ 2 ದೇಶಗಳ ಅಲಿಖಿತ ಒಪ್ಪಂದದ ಪ್ರಕಾರ ನಮ್ಮ ಸೈನಿಕರು ನಮ್ಮ ಕಡೆಗೆ ಇಳಿದು ಬರಬೇಕಿತ್ತು, ಪಾಕಿಸ್ತಾನ ಸೈನಿಕರು ಅವರ ದೇಶದ ಕಡೆಗೆ ಇಳಿದು ಹೋಗಬೇಕಿತ್ತು. ಆದರೆ ಕಳ್ಳ ಪಾಕಿಸ್ತಾನದ ಸೈನಿಕರು ಹಾಗೆ ಹೋಗಲಿಲ್ಲ. ಅವರು ನಮ್ಮ ಸೈನಿಕರೆಲ್ಲ ಇಳಿದು ಈಚೆ ಬಂದಾಗ ನಮ್ಮ ಬಂಕರ್ಗಳಲ್ಲಿ ಅಡಗಿ ಕುಳಿತರಂತೆ. ಇದರ ಪರಿಣಾಮವಾಗಿ ನಮ್ಮ ಸೈನಿಕರು ಈ 60-70 ಅಡಿ ಎತ್ತರದ ಬೆಟ್ಟಗಳನ್ನು, ಈ ಮಳೆಗಾಲ, ಚಳಿ, ಹಿಮ ಪ್ರದೇಶಗಳನ್ನು ಹತ್ತಿ ಆಗಾಗ ಹೋಗಿ ನೋಡು ಬರುವಂಥ ಪರಿಸ್ಥಿತಿ ಇತ್ತು.
ಅಲ್ಲಿಂದ ಏನಾದರೂ ನಮಗೆ ತೊಂದರೆ ಆಗಿದೆ ಎಂಬುದಾಗಿ. ಹಾಗೆ ಈ ರವೀಂದ್ರನಾಥ್ ಅವರ ಹತ್ಯೆ ಹೋಗಬೇಕಿದ್ರೆ ಆ ಬಂಕರ್ಗಳಲ್ಲಿ ಅವರು ಇರುವುದು ಗೊತ್ತಾಯಿತು. ಆಗ ಅವರ ಜೊತೆಗಿದ್ದಂಥ ಸಂಖ್ಯೆ 6-7 ಜನ ಸೈನಿಕರನ್ನು ಎಳೆದುಕೊಂಡು ಮೇಲೆ ಹೋಗ್ತಾರೆ. ಆಗ ಅವರು ಏಕಾಏಕಿ ಗುಂಡಿನ ಮಳೆಯನ್ನು ಗೆರೆಯುತ್ತಾರೆ. ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಅವರು ಈ ಟ್ರೂಪನ್ನು ಲೀಡ್ ಮಾಡಿದವರು. ಅಂದರೆ ಅವರನ್ನು ಕೇಳ್ತಾರಂತೆ, ನೀವು ಯಾಕೆ ಸೈನ್ಯಕ್ಕೆ ಸೇರುತ್ತೀರಿ ಎಂಬುದಾಗಿ. ಆಗ ಅವರು ಕೊಟ್ಟ ಉತ್ತರ ಹೀಗಿತ್ತಂತೆ, ಪರಮವೀರ ಚಕ್ರ ಎಂಬುದು ದೊರೆಯುವುದು ಭಾರತೀಯ ಸೈನ್ಯದಲ್ಲಿ ಮಾತ್ರ. ತಾನು ಅಷ್ಟು ದೊಡ್ಡ ಹುದ್ದೆಗೆ ಯಾವುದರಲ್ಲಿ ಹೋದರೂ ಕೂಡ ಇಂತಹ ಪ್ರಾಶಸ್ತ್ಯ ನನಗೆ ಸಿಗುವುದಿಲ್ಲ, ಆದ ಕಾರಣ ನಾನು ಸೇನೆಗೆ ಸೇರುತ್ತೇನೆ ಎಂಬುದಾಗಿ ಅವರು ದೃಢ ನಿರ್ಧಾರ ಮಾಡಿದರಂತೆ. ಮನೆಗೆ ಬಂದಾಗ ಅವರ ಆ ಸಂದರ್ಭದಲ್ಲಿ ಅದರಲ್ಲಿ ಹುತಾತ್ಮರಾಗುತ್ತಾರೆ. ಅವರ ಶವ ಮನೆಗೆ ಬರ್ತದೆ. ಮನೆಗೆ ಬಂದ ನಂತರ ಅವರು ತಾಯಿ ಹೇಳ್ತಾರಂತೆ, ನೀನು ನನ್ನ ಮಗನಲ್ಲ, ದೇಶದ ಮಗ ಎಂಬುದಾಗಿ. ನಾವಿಷ್ಟೇ ಅರ್ಥ ಮಾಡಿಕೊಳ್ಬೇಕು, ಎಂಥ ತಾಯಿಯ ಹೃದಯ ಅಂತ. ದೇಶಕ್ಕೆ ಬೇಕಾಗಿ ತ್ಯಾಗ ಮಾಡಿದ, ಪ್ರಾಣ ತ್ಯಾಗ ಮಾಡಿದಂಥ ಮಗನ ದುಃಖವನ್ನು ಸಹಿಸದೆ ದೇಶದ ಮಗ ಎಂಬುದಾಗಿ ಅವರು ಹೇಳಿದರಂತೆ. ಮನೋಜ್ ನಯ್ಯರ್ ಅವರ ತಂದೆ ಪದ್ಮಪಾಣಿ ಆಚಾರ್ ಅವರು ಮನೆಗೆ ಪತ್ರ ಬರೆದಿದ್ದಾರಂತೆ. ಪತ್ರದಲ್ಲಿ ಈ ಯುದ್ಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸೇನಾನಿಗಳು ಪತ್ರವನ್ನು ಬರೆದು ಅದರಲ್ಲಿ ಕೊನೆಗೊಳಿಸ್ತಾರಂತೆ. ಒಂದು, ನಾನು ಇದರಲ್ಲಿ ಮಡಿದೆ ಅಂತಾದರೆ ಇದು ನಾನು ಮನೆಗೆ ಬರೆಯುವಂತಹ ಕೊನೆಯ ಪತ್ರ. ಒಂದು ವೇಳೆ ಜಯಿಸಿದ್ದೇನೆ ಅಂತಾದರೆ ಪುನಃ ಮನೆಗೆ ಬಂದು ವಿಶ್ವವನ್ನೇ ಜಯಿಸುವಂಥ ಕೆಲಸವನ್ನು ಮಾಡುತ್ತೇನೆ ಎಂಬುದಾಗಿ. ಪದ್ಮಪಾಣಿ ಆಚಾರ್ಯ ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಹೀಗೆ ಹೇಳ್ತಾರಂತೆ, ಸತ್ತರೆ ವೀರ ಸ್ವರ್ಗ, ಗೆದ್ದರೆ ಊರು ಇಡೀ ಭೂಮಂಡಲದೊಳಗೆ ನಾನು ಈ ವಿಜಯ ಪತಾಕೆಯನ್ನು ಹಾರಿಸುತ್ತೇನೆ ಎಂಬುದಾಗಿ. ವಿಜಯನ್ ತಾಪಸ್ ಎನ್ನುವಂತಹ ಸೇನಾನಿ ಯುದ್ಧ ಸಂದರ್ಭದಲ್ಲಿ ಹೇಳಿದ್ರಂತೆ, ಯುದ್ಧ ಮಾಡಿದ ಜಾಗಕ್ಕೆ ನೀವೊಮ್ಮೆ ಬನ್ನಿ, ನೀವು ಬಂದು ನೋಡಿ ಎಂಬುದಾಗಿ ಹೇಳ್ತಾರಂತೆ. ಇಷ್ಟು ಎತ್ತರ, -20-15 ಡಿಗ್ರಿ ಸೆಲ್ಸಿಯಸ್ ಚಳಿಯಲ್ಲಿ ನಾವಿದ್ದೇವೆ, ನೀವು ಒಮ್ಮೆ ಬಂದು ನೋಡಿ ಎನ್ನುವಂಥ ಮಾತನ್ನು ಅವರು ಆಗಾಗ ಹೇಳ್ತಾ ಇದ್ರಂತೆ. ಇವರ ಶವ ಮನೆಗೆ ಬಂದಾಗ ಅವರು ಕೇಳಿದ್ರಂತೆ, ನೀವು ಯಾರು ಅಳಬೇಡಿ ಎಂಬುದಾಗಿ. ಸೂರತ್ ಕಾಲಿಯ 6 ಜನ ಸೈನಿಕರು ಈ ಬೆಟ್ಟವನ್ನು ಹತ್ತುತ್ತಾರಂತೆ. ಅತ್ಯಂತ ರೋಚಕ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೇವೆ ಇದರಲ್ಲಿ. ಅವರು ಮೇಲೆ ಹತ್ತಿ ಹೋಗ್ತಾರೆ. ಉಳಿದಂಥ 6 ಜನರು ಮೇಲೆ ಹತ್ತಿ ಆಗುವಾಗ, ಆ ಬೆಟ್ಟ 70 ಅಡಿ ಎತ್ತರಕ್ಕೆ ಹತ್ತಿ ಆಗುವಾಗ ಬರೀ ಅವರಲ್ಲ, ಅವರ ಬೆನ್ನ ಮೇಲೆ 25 kg ತೂಗುವಂಥ ಮದ್ದುಗುಂಡುಗಳು, ಆಹಾರ ವಸ್ತುಗಳ ಸಮೇತ ಅವರು ಹತ್ತಿಕೊಂಡು ಹೋಗ್ತಾರೆ. ಆಗ ಏನಾಗುತ್ತೆ ಅಂತ ಹೇಳಿದರೆ, ಪಾಕಿಸ್ತಾನಿ ಸೈನಿಕರು ಅವರನ್ನು ಸುತ್ತುವರಿಯುತ್ತಾರೆ. ಸುತ್ತುವರಿದು ನಾವು ಊಹಿಸದ ರೀತಿಯಲ್ಲಿ ಅವರಿಗೆ ಚಿತ್ರಹಿಂಸೆಯನ್ನು ಕೊಡ್ತಾರೆ. ಕೆಲವರಿಗೆ ಕಣ್ಣಿಲ್ಲ, ಕಣ್ಣು ತೆಗೆದದ್ದು ಹೇಗೆ ಅಂತ ಹೇಳಿದರೆ ಕಬ್ಬಿಣದ ರಾಡ್ಗಳನ್ನು ಹಾಕಿ ಕಣ್ಣುಗಳನ್ನು ಕಿತ್ತು ತೆಗೆದರು. ಕಿವಿಗೆ ಕಾದ ಕಬ್ಬಿಣದ ಸರಳುಗಳನ್ನು ಹಾಕಿದರು, ಹಲ್ಲುಗಳನ್ನು ಮುರಿದು ಹಾಕಿದರು, ಅಂಗಾಂಗಗಳನ್ನು ಕತ್ತರಿಸಿದರು. ಈ ರೀತಿ ಚಿತ್ರಹಿಂಸೆ ಕೊಟ್ಟು 22 ದಿವಸ ಅವರನ್ನು ಕಾದಿದ್ದರಂತೆ. ಯಾರ ಮನಸ್ಸಿಗೆ ರೋಚಕವಾಗಲಿಕ್ಕಿಲ್ಲ. ಯಾರಾದರೂ ಇದನ್ನು ಹೇಗೆ ಸಹಿಸಿಯಾರು ಹೇಳಿ? ನಮ್ಮ ದೇಶದ ಸೈನಿಕರು ಇದನ್ನು ಸಹಿಸಿದರು. 22 ದಿನದ ನಂತರ ಭಾರತಕ್ಕೆ ಬಹುಮಾನ ಎಂಬುದಾಗಿ ಅವರ ಶವಗಳನ್ನು ಕಳಿಸಿಕೊಟ್ಟರಂತೆ. ಇಂಥ ಕಳಿಸಿಕೊಟ್ಟಂಥ ಶರೀರವನ್ನು ನೋಡಿದಾಗ ಯಾರೇ ತಾಯಿಯಾದರೂ ಹೇಗೆ ಸಹಿಸಿಯಾರು ಹೇಳಿ? ತಂದೆ ಎಲ್ಲ ಅಲೆದಾಡಿದರಂತೆ. ದೇಶಕ್ಕೆ ಹೋದರು, ಕೋರ್ಟಿಗೆ ಹೋದರು. ಇದು ಯುದ್ಧದ ನೀತಿಯಲ್ಲ, ಚಿತ್ರಹಿಂಸೆ ಕೊಡಬಾರದೆಂಬುದಾಗಿ ವಿಶ್ವ ಯುದ್ಧ ನೀತಿಯಲ್ಲಿ ಇದನ್ನು ಅಳವಡಿಸಿದೆ. ಆದರೂ ದುಷ್ಟ ಪಾಕಿಸ್ತಾನಿ ಅದನ್ನು ಮಾಡಿದೆ. ಯೋಗೇಂದ್ರ ಯಾದವ್ ಹೆಸರನ್ನು ಕೇಳಿದ್ದೇವೆ. ಇವರ ಜೊತೆಗಿದ್ದಂಥ ಸೈನಿಕರು, ಅವರ ಹೋರಾಟ, 20 ಗುಂಡು ತನ್ನ ದೇಹದಲ್ಲಿ ಇದ್ದುಕೊಂಡು 7 ಬಂಕರ್ಗಳನ್ನು ವಶಪಡಿಸಿಕೊಂಡರಂತೆ. ಅವರು 7 ಜನ ಮಾತ್ರ ಇದ್ದು ನಮ್ಮ ಭಾರತದ ಸೈನಿಕರಲ್ಲಿ. 100 ಜನಕ್ಕಿಂತಲೂ ಹೆಚ್ಚು ಜನ ಇದ್ದಂಥ ಪಾಕಿಸ್ತಾನಿ ಸೈನಿಕರ ಮೇಲೆ ಅವರು ಗುಂಡು ಹಾರಿಸ್ತಾರೆ. ಹಿಂತಿರುಗಿ ನೋಡ್ತಾರಂತೆ, 6 ಜನ ಅವರ ಜೊತೆಗಿದ್ದವರು ಸತ್ತು ಹೋಗಿದ್ದರು, ವೀರ ಮರಣವನ್ನು ಅಪ್ಪಿದ್ರು. ಇಂತಹ ಸಂದರ್ಭದಲ್ಲಿ ಅವರು ಮಾಡಿದಂತಹ ಉಪಾಯ ಏನಂತ ಹೇಳಿದರೆ, ಆ ಸೈನಿಕರಿಗೆ ನಾನು ಸಿಗಬಾರ್ದು ಎಂಬುದಾಗಿ ಯೋಚನೆ ಮಾಡಿ 6 ಜನ ಶವಗಳ ಮಧ್ಯದಲ್ಲಿ ಇವರು ಮಲ್ಕೊಂಡ್ರಂತೆ. ಪಾಕಿಸ್ತಾನಿ ಸೈನಿಕರು ಬಂದು
ಇವರು ಸತ್ತಿದ್ದಾರೆ ಎಂಬುದು ತಿಳಿದಿದ್ದರೂ ಕೂಡ ಆ ದುಷ್ಟ ಪಾಕಿಸ್ತಾನ ಸೈನಿಕರು ಇವರ ಮೇಲೆ ಮತ್ತೂ ಗುಂಡುಗಳನ್ನು ಹೊಡೆದರಂತೆ. ತನ್ನ ಶರೀರದ ಮೇಲೆ ಅಷ್ಟು ಗುಂಡುಗಳಿದ್ದರೂ ಕೂಡ ಇವರ ಜೊತೆಗಿದ್ದಂಥ ರೈಫಲ್, ಪಿಸ್ತೂಲ್ ಮತ್ತು ಎಲ್ಲ ಇವರ ಆಹಾರ ಸಾಮಗ್ರಿಗಳನ್ನೆಲ್ಲ ಅವರು ಕದ್ದೊಯ್ದರು. ಪಾಪ ಅವರ ಸೊಂಟದಲ್ಲಿ ಕಟ್ಟಿಕೊಂಡಿದ್ದಂಥ ಗ್ರಾನೈಟ್ ಕೊಂಡೋಗ್ಲಿಕ್ಕೆ ಅವರಿಗೆ ಬಿಟ್ಟು ಹೋಯಿತು. ಅವರು ಹೋದ ತಕ್ಷಣ ಯೋಗೇಂದ್ರ ಯಾದವ್ ಎದ್ದು ನಿಂತರು. ತನ್ನ ಕಿಸೆಯಲ್ಲಿದ್ದಂಥ ಆ ಗ್ರಾನೈಟನ್ನು ಬಿಚ್ಚಿ ಆ ಸೈನಿಕರಿಗೆ ತೆಗೆದು ಎಸೆದರಂತೆ. ಎಷ್ಟೋ ಜನ ಸೈನಿಕರು ಅಲ್ಲಿ ದುರ್ಮರಣವನ್ನು ಹೊಂದುತ್ತಾರೆ. ಆ ಸಂದರ್ಭದಲ್ಲಿ ಅವರು ಓಡುತ್ತಾ ಇದ್ದರಂತೆ, ಇನ್ನೂ ಭಾರತ ಸೈನಿಕರು ಬಂದು ಎಂಬುದಾಗಿ. ಆದರೆ ಅವರ ಧೈರ್ಯ ಎಷ್ಟೆಂಬುದಾಗಿ ನಾವು ಯೋಚನೆ ಮಾಡಬಹುದಷ್ಟೇ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ದಿಲ್ ಮಾಂಗೆ ಮೋರ್ ಎಂಬುದಾಗಿ ಕರೆದಂಥ ವೀರ ಸೇನಾನಿ ಅಂಥವರು ಇಬ್ಬರೇ ನಮ್ಮ ದೇಶಕ್ಕೆ ಇನ್ನೊಂದು ಶ್ರೀರಕ್ಷೆ ಎಂಬುದಾಗಿ ತಮ್ಮ ಧ್ವಜವನ್ನು ಎತ್ತರಕ್ಕೆ ಹಾರಿಸಿದರು. ತನ್ನ ದೇಹದಲ್ಲಿ ಗುಂಡುಗಳಿದ್ದರೂ ನನಗೆ ಇನ್ನೂ ಸಾಕಾಗಲಿಲ್ಲ ಎನ್ನುವುದನ್ನು ಘೋಷಣೆಯನ್ನು ಕೂಗುತ್ತಾ ಮತ್ತೂ ಸೈನಿಕರನ್ನು ಕೊಲ್ಲಿ ಅವರನ್ನು ಪ್ರಾಣಕ್ಕೆ ಬಿಡಬೇಡಿ ಎಂಬುದಾಗಿ ಹೇಳಿದಂತೆ, ಓಡಿಸಿ ಕೊಂದು ಹಾಕಿ ಎಂಬುದಾಗಿ ಹೇಳಿದಂಥ ವಿಕ್ರಮ್ ಬಾತ್ರಾ ಕ್ಯಾಪ್ಟನ್ ಅವರು. ಮನೋಜ್ ಕುಮಾರ್ ಪಾಂಡೆ ಹಣೆಯ ಮೇಲೆ ಗುಂಡು ಹಾರಿ ಇನ್ನೇನೋ ಪ್ರಾಣ ಕಳೆದುಕೊಳ್ತಾನೆ ಎನ್ನುವಂಥ ಸಂದರ್ಭದಲ್ಲಿ ಅವರ ಘೋಷಣೆ ಹೇಳಿದ್ರಂತೆ, ಬಿಡಬೇಡಿ ಪಾಕಿಸ್ತಾನಿಗಳನ್ನು, ಎಲ್ಲರನ್ನು ಕೊಂದು ಬಿಡಿ ಎಂಬುದಾಗಿ ಹೇಳಿದ್ರಂತೆ. ತಂದೆ ತಾಯಿಗೆ ಅವರ ಹೆಣವನ್ನು ಬಂದಾಗ ಅವರ ದುಃಖ ಹೀಗೆ ಇತ್ತಂತೆ. ಅಮಲ್ ಕಾಲಿಯ ಮೊದಲ ಯುದ್ಧ, ನಂತರ ಮದುವೆ, ತಂದೆ ಮತ್ತೆ ಮನೆಗೆ ಬಂದ ತಕ್ಷಣ ಈ ರೀತಿ ಮಾಡಬೇಕು ಎಂಬುದಾಗಿ ಹೇಳಿದರು. ಮದುವೆಯ ನಿಶ್ಚಯ ಆಗಿತ್ತು ಅಮರ್ ಕಾಲಿ ಅವರಿಗೆ. ಆದರೆ ಆ ಸಂದರ್ಭದಲ್ಲಿ ಯುದ್ಧ ನಡೀತಾ ಇದೆ. ಆ ಸಂದರ್ಭದಲ್ಲಿ ಮನೆಗೆ ಬರೆದಂಥ ಪತ್ರ ಅವರು, ಮೊದಲು ನನಗೆ ಯುದ್ಧ, ನಂತರ ಮದುವೆಯನ್ನು ಮಾಡಿ ಎಂಬುದಾಗಿ. ಆದರೆ ಅವರು ವೀರ ಸ್ವರ್ಗವನ್ನು ಕಂಡ್ರಂತೆ. ಆಗ ತಂದೆ ಹೇಳಿದ ಮಾತಿಷ್ಟೇ, ತನ್ನ ಮಗ ಸತ್ತು ಹೋದ, ವೀರ ಮರಣವನ್ನು ಅಪ್ಪಿದ ಎನ್ನುವಂಥ ದುಃಖವನ್ನು ಭರಿಸದೆ, ಅಣ್ಣ ಅರ್ಧ ಕೆಲಸವನ್ನು ಮಾಡಿಟ್ಟಿದ್ದಾನೆ, ತಮ್ಮನಾದ ನೀನು ಹೋಗಿ ಅದನ್ನು ಪೂರ್ಣಗೊಳಿಸಬೇಕು ಎಂಬುದಾಗಿ ತಮ್ಮನನ್ನು ಸೈನ್ಯಕ್ಕೆ ಸೇರಿಸುವ ಹಾಗೆ ಹೇಳಿದರಂತೆ. -10 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಾದಾಟ, ರಕ್ತದ ಋಣ ನಮ್ಮ ಮುಂದೆ ಕೂಡ ಇದೆ. ಭಾರತೀಯರನ್ನು ಸೇರಿಸಬೇಕು, ಬೀಗಬೇಕು ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ. ಇದೆಲ್ಲ ಕಳೆದ ಹೋದು ಎಲ್ಲೆಲ್ಲಿದ್ದು ವಿಚಾರಗಳನ್ನು ನಾವು ಮಾತನಾಡಬಹುದು. ಭಾರತದಲ್ಲಿ ಭಾರತ ದೇಶವನ್ನು ಇಬ್ಬಾಗ ಮಾಡಿಸಬೇಕೆನ್ನುವಂಥ ಯೋಚನೆಗಳು ಎಷ್ಟೋ ನಡೆದಿದೆ. ಸಿಖ್ ಸಮುದಾಯದ ಒಂದು ಯುದ್ಧದ ತಂತ್ರವನ್ನು ನಮ್ಮೂರಿನವರೇ ಆದಂಥ ನಾರಾಯಣ್ ಹೆಗ್ಡೆ ಅವರು ಅದರಲ್ಲಿ ಪಾಲುದಾರರಾಗಿದ್ದರು. ರಾಮನಗರದವರು ಗೋಲ್ಡನ್ ಟೆಂಪಲ್ನಿಂದ ನಮ್ಮ ಸೈನಿಕರ ಮೇಲೆ ಗುಂಡು ಹಾರಿಸುವಂಥ ಸಂದರ್ಭವನ್ನು ಅವರು ಹೇಳುವಾಗ ಅವರ ರೋಚಕ ಕತೆ ಮತ್ತು ವೀರತ್ವವನ್ನು ನೋಡುವಾಗ ಯಾರಿಗಾದರೂ ಕೆಚ್ಚದೆ ಇರಬೇಕಷ್ಟೇ. ಅವರು ಕೇಳಿದ್ದಷ್ಟೇ, ನಮಗೆ ಖಲಿಸ್ತಾನ ಕೊಡಿ, ನಮಗೆ ಸಿಖ್ಗಳಿಗೆ ಬೇರೆ ದೇಶವನ್ನು ಕೊಡಿ ಎಂಬುದಾಗಿ. ಆಗಿನ ಪ್ರಧಾನಿ ಇಂದಿರಾ ಗಾಂಧಿಗೆ ಒಪ್ಪಲಿಲ್ಲ. ಆಗ ಅವರು ಮಾಡಿದ ಉಪಾಯ ಅಂದರೆ ಗೋಲ್ಡನ್ ಟೆಂಪಲ್ ಮೇಲೆ ನೀರಿನ ಟ್ಯಾಂಕಿ ಹಾಗೆ ನಿರ್ಮಿಸಿ ಉಗ್ರರೆಲ್ಲ ಅದರಲ್ಲಿ ಸೇರಿಕೊಂಡ್ರಂತೆ. ಅಲ್ಲಿಂದ ನೇರವಾಗಿ ಕೆಳಗಿಂದ ಬರುವಂಥ ಸೈನಿಕರ ಮೇಲೆ ಏಕಾಏಕಿ ಗುಂಡು ಹಾರಿಸ್ತಾ ಇದ್ದರು. ಸೈನಿಕರಿಗೆ ಪಾಪ ಎಲ್ಲಿಂದ ಗುಂಡು ಬರ್ತದೆ ಎಂಬುದಾಗಿ ಗೊತ್ತಾಗಲೇ ಇಲ್ಲ ಅಂತ. ಅದು ನೇರವಾಗಿ ಭಾಗವಹಿಸಿದಂಥ ಸೈನಿಕರೊಬ್ಬರು ಹೇಳುವಂಥ ಮಾತು. ಆಗ ಭಾರತೀಯ ಟ್ಯಾಂಕರನ್ನು ಕೊಂಡೋಗಿ ಆ ಗೋಲ್ಡನ್ ಟೆಂಪಲ್ ಮೇಲೆ ಇದ್ದಂಥ ನೀರಿನ ಟ್ಯಾಂಕಿಗೆ ಬ್ಲಾಸ್ಟ್ ಮಾಡ್ತಾರೆ. ಅದರೊಳಗಿದ್ದಂಥ ಎಲ್ಲ ದುಷ್ಟರು, ಉಗ್ರಗಾಮಿಗಳು ಎಲ್ಲ ಕೆಳಗೆ ದೊಪ್ಪನೆ ಬೀಳ್ತಾ ಹೋದರಂತೆ. ಇದನ್ನು ಕಂಡು ಗೊತ್ತಾಗ್ತದೆ ದೇಶದ ಒಳಗಿನ ಶತ್ರುಗಳು ಇನ್ನೂ ಕೂಡ ಇದ್ದಾರಲ್ಲ ಎಂಬುದಾಗಿ. ಇದರಲ್ಲಿ ನೇರವಾಗಿ ಭಾಗವಹಿಸಿದವರು ಅವರು ಎಲ್ಲರನ್ನು ಸಾಕಷ್ಟು ಕೊಂದರು. ಇದರ ಪರಿಣಾಮವಾಗಿ ಮುಂದಿನ ದಿನಗಳೇ ನಮ್ಮ ಪ್ರಧಾನಿಯಾಗಿ ಇಂದಿರಾ ಗಾಂಧಿಯನ್ನು ಅವರು ಕೂಡ ಬಿಡಲಿಲ್ಲ, ಹತ್ಯೆ ಮಾಡಿಬಿಟ್ರು. ರಾಜೀವ್ ರೈ ನಾವು ಕೇಳಿದ್ದೇವೆ. 3 ಸಹೋದರರು ಕೂಡ ಸೇನೆಯಲ್ಲಿ ಭಾಗವಹಿಸಿದವರು. ಸೇನೆಯಲ್ಲಿ ಸೇರಿ ನಿವೃತ್ತಿಯಾಗಿ ಅಧ್ಯಾಪಕ ವೃತ್ತಿಯನ್ನು ಮಾಡ್ತಾ ಇದ್ದರು ಅವರು. ಆದರೆ ಅವರ ಘಟನೆ ಕೂಡ ಒಂದೇ ಕುಟುಂಬದಿಂದ ಎಲ್ಲರೂ ಸೇನೆಗೆ ಸೇರಿಸಬೇಕು. ಎಂಥ ತಾಯಿಯಾದರೂ ಬಿಟ್ಟುಕೊಡ್ಬೇಕಲ್ಲ, ಅವರ ತಾಯಿ ಎಲ್ಲರನ್ನು ಹರಸಿದರಂತೆ. ಬರ್ಮಾ ವಾರ್ನಲ್ಲಿ ಅವರು ಭಾಗವಹಿಸಿದರು ಎಂಬುದಾಗಿ ರೋಚಕವಾಗಿ ಹೇಳ್ತಾರೆ. ಸೇನೆಯಲ್ಲಿ ತಾವೇ ಮುಂದೆ ಕೋವಿಗಳನ್ನು ಹಿಡ್ಕೊಂಡು ಅವರು ಹೋಗ್ತಾ ಇದ್ದರು. ಮರಣ ಬರ್ತದೆ ಎನ್ನುವಂಥ ಯಾವುದೇ ದುಃಖವಿಲ್ಲ. ಇಂಥ ವೀರ ಸೇನಾನಿ ಅವರು. ಆದರೆ ಅವರ ಕೊನೆ ಹೇಗಾಯಿತು ಎಂಬುದಾಗಿ ಹೇಳಿದರೆ ಆಶ್ಚರ್ಯ ಆಗಬಹುದು. ಗಂಡ ಹೆಂಡತಿ ಹೋಗುತ್ತಿದ್ದ ವಾಹನ ಪ್ರಪಾತಕ್ಕೆ ಬಿದ್ದು ಇಬ್ಬರು ಒಂದೇ ಕಡೆ ಮರಣವನ್ನು ಅಪ್ಪಿದ್ದರು.
ಇದು ಅಚಾನಕ, ಯಾರಿಗೂ ಇದು ನಿರೀಕ್ಷೆ ಮಾಡಲಿಕ್ಕೆ ಇಬ್ಬರು ಒಂದ್ಮೇಲೆ ವೀರಮರಣವನ್ನು ಅಪ್ಪಿದ್ರು. ಇದು ರಾಜೀವ್ ರೈ ಅವರ ಘಟನೆ. ಅವರು ಹೇಳ್ತಿದ್ದಂಥ ಮಾತುಗಳಿದೆ, ಈ ದೇಶಕ್ಕೆ ನೀವಿಗೆ ಸೇವೆ ಮಾಡಬೇಕು ಎನ್ನುವಂಥ ಆಸೆಗಳಿದ್ದರೆ, ಸೇನೆಗೆ ಸೇರಬೇಕೆನ್ನುವಂಥ ಬಯಕೆಗಳಿದ್ದರೆ ನೀವು ಸೇನಾನಿಯೇ ಆಗಬೇಕಾಗಿಲ್ಲ. ಈ ದೇಶದ ಸೇವೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಮಾಡಲಿಕ್ಕೆ ಸಾಧ್ಯ ಉಂಟು. ವಿನಃ ಖರ್ಚು ಮಾಡುವಂಥ ಗಾಡಿಗಳಲ್ಲಿ ಹೋಗುವಂಥ ಪೆಟ್ರೋಲಿಗೆ ಒಂದೊಂದು ಬಿಂದುಗಳನ್ನು ಉಳಿಸಿ ಅದು ಈ ದೇಶದ ರಕ್ಷಣೆಗೆ ಉಪಯೋಗವಾಗುತ್ತದೆ ಎಂಬುದಾಗಿ, ಈ ದೇಶದ ಸ್ವಚ್ಛತೆಯಲ್ಲಿ ನೀವು ಭಾಗವಹಿಸಿ ರಾಷ್ಟ್ರದಿಂದ ಆಗುವಂಥ ಖರ್ಚು ಉಳಿತಾಯ ಆಗುತ್ತದೆ ಎಂಬುದಾಗಿ, ಸಾಮಾನ್ಯನೊಬ್ಬ ಊಟ ಇಲ್ಲದೆ ನರಳಾಡ್ತಾ ಇದ್ದಾರೆ, ಹಸಿವೆ ಆಗ್ತಿದೆ ಅಂದರೆ ಅಂಥವನಿಗೆ ಒಂದು ದಿವಸದ ಅನ್ನವನ್ನು ಕೊಡಿ. ಇದು ಸೇನೆಗೆ ಸೇರಿ ಮಾಡುವಂಥ ಕೆಲಸವಲ್ಲ. ಇದಕ್ಕೆ ಬೇಕಾಗಿ ನೀವು ತ್ಯಾಗವನ್ನು ಮಾಡಿ ಸೇನೆಗೆ ರೂಪವನ್ನು ಇದು ಪಡೆಯುತ್ತದೆ ಎಂಬುದಾಗಿ. ಯಾವುದೋ ಒಬ್ಬ ದೊಡ್ಡ ಕಾರ್ಖಾನೆಯ ಮುಂದೆಯೋ ದೊಡ್ಡ ಬಂಗ್ಲೆಯ ಮುಂದೆಯೋ ಯಾವುದೋ ಒಬ್ಬ ಕಾಯ್ತಾ ಇದ್ದಂಥ ಒಬ್ಬ ಗೂರ್ಖಾ ಇದ್ದಾನೆ ಅಥವಾ ಒಬ್ಬ ವಾಚ್ಮ್ಯಾನ್ ಇದ್ದಾನೆ ಎಂಬುದಾಗಿ ಕಂಡದಿದ್ದರೆ ಅವನ ಹತ್ತಿರ ಹೋಗಿ ನೀವು ಮಾತನಾಡಿ. ವಿಷಯ ಇಷ್ಟೇ, ಅವ ಒಬ್ಬ ಸೇನಾನಿ ಆಗಿರ್ತಾನೆ, ಅವ ನಿವೃತ್ತ ಸೇನಾನಿ ಆಗಿರ್ತಾನೆ. ಅವನ ಜೊತೆಗೆ ಮಾತನಾಡಿ, ಆಗ ಅವನ ಎಲ್ಲ ರೋಚಕ ಕಥೆಗಳನ್ನು ಹೇಳ್ತಾನೆ. ಅವನು ಈಗಲೂ ಕೂಡ ಅದಕ್ಕೆ ಸೇರಬೇಕೆನ್ನುವಂಥ ಅಷ್ಟು ಹುಮ್ಮಸ್ಸಿನಿಂದ ಅವನ ಮಾತುಗಳನ್ನು ಕೇಳ್ತಾನೆ. ಅವನಿಗೊಂದು ಧನ್ಯವಾದಗಳನ್ನು ಹೇಳುವಂಥ ಕೆಲಸವನ್ನು ಮಾಡಿ ಅವನಿಗೆ ಪ್ರೋತ್ಸಾಹವನ್ನು ಕೊಡಿ ಎಂಬುದಾಗಿ ಹೇಳ್ತಾರೆ. ನಾವಿಲ್ಲಿ ಇದ್ದೇವೆ ಎನ್ನುವಂಥ ಭಾವನೆ ನಮಗೆ ಬರಬಹುದು. ನಾವು ಇಷ್ಟೇ ಯೋಚನೆ ಮಾಡಬೇಕು, ನಮ್ಮ ವೀರ ಸೇನಾನಿಗಳು ಅಲ್ಲಿ ಇದ್ದುದರಿಂದ ನಾವಿಲ್ಲಿ ಇದ್ದೇವೆ ಎನ್ನುವಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು. ನಾವು ಸೈನ್ಯವನ್ನು ಸೇರಬೇಕು, ಹೆಮ್ಮೆ ಪಡಬೇಕು. ಮನೆಯಲ್ಲಿ ಅಲ್ಲ, ನಿಮ್ಮ ಮನೆಯಲ್ಲಿ ಉಳಿಸಿದ್ದೇವೆ, ನಮ್ಮ ಮನೆಯಲ್ಲಿ ನಾವು ಇದ್ದುಕೊಂಡು ಉಳಿಸಿದಲ್ಲ, ನಾವು ಅಲ್ಲಿದ್ದುಕೊಂಡು ನಿಮ್ಮ ಮನೆಯನ್ನು ನಾವು ಉಳಿಸಿದ್ದೇವೆ ಎಂಬುದಾಗಿ ಹೇಳಬಹುದು. ಭಾರತೀಯ ಈ ಸಂದರ್ಭದಲ್ಲಿ ಭಾರತ ಪ್ರಧಾನಿ ಆಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ, ರಾಷ್ಟ್ರಪತಿ ಅಬ್ದುಲ್ ಕಲಾಂ ಇದಕ್ಕೆ ಪೂರಕವಾದಂಥ ಸಹಕಾರವನ್ನು ಕೊಟ್ಟ ಕಾರಣ, ನಮ್ಮ ದೇಶದಲ್ಲಿದ್ದಂಥ ಬೋಫರ್ಸ್ ಗುಂಡುಗಳಿದ್ದ ಕಾರಣ ಆ ಯುದ್ಧವನ್ನು 74 ದಿವಸಗಳ ಕಾಲ 1250 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆದಂಥ ಯುದ್ಧ ರಂಗ, ಇದನ್ನು ನಾವಿವತ್ತು ನೋಡಬಹುದು, ಕೇಳಬಹುದು. ಜೈ ಜವಾನ್, ಜೈ ಕಿಸಾನ್.